ಮಕ್ಕಳನ್ನು ಓದಿಸ್ತಾ ಇದ್ರಲ್ಲ, ಓದಿಸೋದು ಕೂಡ ಇವನು ದೊಡ್ಡ ಸ್ಕೂಲು, ಇವನು ಚಿಕ್ಕ ಸ್ಕೂಲು ಅವೆಲ್ಲ ಇಲ್ಲವೇ ಇಲ್ಲ. ಎಲ್ಲರೂ ಒಂದೇ ದೊಡ್ಡ ಸ್ಕೂಲು. ಒಂದು ಅಂಬಾಸಿಡರ್ ಕಾರ್ ಇರೋದು, ಎಲ್ಲ ತುಂಬ್ಕೊಂಡೋಗಿದ್ದಾನೆ ಸ್ಕೂಲಲ್ಲಿ ಡ್ರಾಪ್ ಮಾಡೋರು ಬರೋರು. ಆಮೇಲೆ ಕನ್ನಡ ಹೇಳ್ಕೊಡೋಕ್ಕೇ ಒಬ್ಬರು ಮೇಸ್ಟ್ರನ್ನ ಇಟ್ಟಿದ್ರು, ಅವರು ನಾರಾಯಣ ರಾವ್ ಅಂತ. ಅವ್ರಿಗೆ ಬರೀ ಕೆಲಸ ಕನ್ನಡ ಹೇಳ್ಕೊಡೋದು, ಮನೆಗೆ ಬಂದು ಹೇಳ್ಕೊಡವ. ಅವನು ಅದು ಇದು ಸಣ್ಣ ಪುಟ್ಟೆಲ್ಲ ಪಾರ್ಟ್ ಮಾಡೋರು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾಯಿರೋರು. ಆ ಮಕ್ಕಳುಗಳು ಇವನಿಗೆ ರೇಗಿಸಿ ಮಾಡಿಸಿ ಅವನಿಗೆ ಕಂಡ ಮಾಡಿಬಿಡುವು ಈ ಮಕ್ಕಳುಗಳು. ಅಷ್ಟು ತರಲೆ ಮುಂಡೆವು ಇವು. ಸೊ ಈ ಥರ ಅವರು ತಾರತಮ್ಯ ಇಲ್ಲೇ ಎಲ್ಲ ಮಕ್ಕಳನ್ನ ಬೆಳೆಸಿದ್ರು. ಅದಕ್ಕೆ ಇವತ್ತಿನ ದಿವಸ ರಾಜ್ಕುಮಾರ್ ಮಕ್ಕಳುಗಳು ಭೇದ ಭಾವನೆ ಇಲ್ಲ, ಎಲ್ಲರೂ ಮರ್ಯಾದೆಗೆ ನೋಡ್ತಾರೆ. ನೋಡಿ, ಎಲ್ಲರೂ ಮರ್ಯಾದೆ ಕೊಟ್ಟೇ ಮಾತಾಡಿಸ್ತಾರೆ. ಶಿವಣ್ಣ ಆಗಲಿ, ರಾಘು ಆಗಲಿ, ಆಮೇಲೆ ಪುನೀತ್ ಆಗಲಿ. ಪುನೀತ್ ಜೊತೆ ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ಬಟ್ ನೋಡಿದ್ದೇನೆ. ಆ ಶಿವಣ್ಣನ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆ 3 ಮಕ್ಕಳೂ ಅಷ್ಟೇ ಗುಣಾಢ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಡಸ್ಟ್ರಿ. ಅದಕ್ಕೇ ಶಿವಣ್ಣನಿಗೆ ಇವತ್ತು ದೊಡ್ಡ ಗ್ರೇಡ್ ಇರೋದು. ಆ ಹೆಣ್ಮಕ್ಳುಗಳು ಅಷ್ಟೇ, ಎಲ್ಲಿ ಕಂಡ್ರೂ ಕೂಡ ನನ್ನ ಮಾಮ ಅಂತಲೇ ಮಾತಾಡಿಸ್ತಾರೆ. ಎಲ್ಲಿದ್ದರೂ ಕೂಡ ನಾನು ಊಟ ಮಾಡ್ತಿದ್ದರೂ ಕೂಡ ಕೊನೆ ಮಗಳು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ನಾವು ಹೆಂಗೆ ನಡ್ಕೋತೀವಿ ಹಾಗೆ ಸಮಾಜ ನಡೆಸ್ಕೋತೆ ನಮ್ಮನ್ನು. ಸೊ ಈ ಥರ ಅವ್ರ ಮನೆ ಇದೆಯಲ್ಲ, ಅಷ್ಟು ಒಳ್ಳೆ ಮನೆ ಅದು. ಎಲ್ಲ ಮಕ್ಕಳು ಕೂಡ ಹೀಗೇ, ಎಲ್ಲರೂ ಕೂಡ ಏನೋ ಒಂದು ದಡ ಹಾಯಿಸಿದ್ರು. ಎಲ್ಲರೂ ಕೂಡ ಎಲ್ಲ ರಾಜ್ಕುಮಾರ್ ಸಂಪಾದನೆ, ಅವ್ರದ್ದೊಬ್ಬರದೇ ಸಂಪಾದನೆ. ಏನು ದೊಡ್ಡದು ಅಲ್ಲ. ಆವತ್ತೊಂದು ದಿವಸಕ್ಕೆ ನಾವು ಯಾವುದೋ ಒಂದು ಪಿಕ್ಚರ್ ಮಾಡೋದನ್ನು ನಾನು ಹೇಳ್ದಲ್ಲ, ಕನ್ನಿಕಾ ಪರಮೇಶ್ವರಿ ಅಣ್ಣನ ಕೊಟ್ಟಿದ್ದು ರೆಮ್ಯುನೇಷನ್ ಎಷ್ಟು ಗೊತ್ತಾ? 4,500. ನಾನೇ ಚೆಕ್ ಕೊಟ್ಟಿದ್ದು, ದುಡ್ಡು ಕೊಡ್ತಾಯಿದ್ದು 4,500 ಅಣ್ಣನಿಗೆ. ರಾಜ್ಕುಮಾರ್ ಮಾತ್ರ ಕೆಲಸಕ್ಕೆ ದ್ರೋಹನೇ ಮಾಡ್ತಾಯಿರಲಿಲ್ಲ. ಅವ್ರು ಡೇಟ್ ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡೋರು, ಹೆಂಗೋ ಮಾಡಿಕೊಡೋರು. ಯಾವುದೂ ಅಣ್ಣವ್ರು ಇಲ್ಲ ಅಂತ ಯಾರೂ ಕ್ಯಾನ್ಸಲ್ ಮಾಡಿಲ್ಲ. MG ರಾಮಚಂದ್ರನ್ ಬರ್ದೇ ಕ್ಯಾನ್ಸಲ್ ಮಾಡಿದ್ದಾರೆ. ಉದಯ್ ಕುಮಾರ್ ಸರಿಯಾಗಿ ಬರ್ತಾ ಇರಲಿಲ್ಲ, ಅದು ಓಕೆ. ಕಲ್ಯಾಣ್ ನಾವು ಮಾಡಿಲ್ಲ. ಇವರಿಬ್ಬರಿಗೆ ಕೇಳಿದ್ದೀನಿ. ಅಣ್ಣವ್ರು ಮಾತ್ರ ನಥಿಂಗ್ ಡೂಯಿಂಗ್. 9 ಗಂಟೆ ಶೂಟಿಂಗ್ ಅಂತ ಹೇಳಿದ್ರೆ, ಅವತ್ತಿನ ಸರಿ ರಾಜಾರಾಣಿ ಜಾನಪದ ಚಿತ್ರ ಅಂತ ಹೇಳಿದ್ರೆ 8 ಗಂಟೆಗೆಲ್ಲ ಮೇಕಪ್ಗೆ ಬಂದುಬಿಡೋರು. 8 ಗಂಟೆಗೆ ಮೇಕಪ್ಗೆ ಬರ್ತಾರೆ ರಾಜ್ಕುಮಾರ್ ಅಂತ ಹೇಳಿದ್ರೆ, ಸ್ಟುಡಿಯೋಲಿ ಎಂಟ್ರ್ ಆಗ್ತಿದ್ದೆ ಪ್ರತಿಯೊಂದು ಸ್ಟುಡಿಯೋಲ್ಲೂ ಕೂಡ ಮುಂದ್ಗಡೆ ಒಂದು ದೇವ್ರನ್ನ ಇಟ್ಬಿಟ್ಟಿರ್ತಾರೆ. ಮದ್ರಾಸಲ್ಲಿ ಅದು ಇದ್ದಿದ್ದೆ. ಸೊ ಅಲ್ಲಿ ಹೋಗಿ ಆ ದೇವ್ರಿಗೆ ಸುಮ್ಮನೆ ಹಿಂಗೆ ಮಾಡಲ್ಲ, ಕೈ ಮುಗಿದು ನಮಸ್ಕಾರ ಅಲ್ಲ, ಮಂಡಿ ಊರಿ ನಮಸ್ಕಾರ ಮಾಡಿ ಆಮೇಲೆ ಹೋಗಿ ಮೇಕಪ್ ರೂಮಲ್ಲಿ ಕೂತ್ಕೊಂಡು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿರೋ ಮೇಕಪ್ ಮ್ಯಾನು ಅಲ್ಲಿ ದೇವ್ರನ್ನ ಸ್ತೋತ್ರ ಮಾಡಿ ಅವನು ಹಣೆಗೆ ಬೊಟ್ಟಿಡುವ. ಆಮೇಲೇ ಮಾತಾಡ್ತಾ ಇದ್ದಿದ್ದವರು. ಕಾರ್ಯ ತತ್ಪರತೆ ಇದೆಯಲ್ಲ, ಅದು ಟಾಪ್.